ಇಲ್ಲಿಂದ ರೈಟ್ ತಗೋಬೇಕು ಅನ್ಸುತ್ತೆ. ರೈಟ್ ತಗೊಳ್ಳಿ. ಲೈ ತಂಗಿ ಊರಿಂದ ಬಂದಾಯ್ತು, ಫೋನ್ ಕೊಡ್ತೀನಿ, ಆ ವಿಷಯನ ಮಾತಾಡು. ನನ್ನ ಸಿಕ್ಕಾಕ್ಸ್ಬೇಡ ಕಣೋ. ಹುಷಾರೋ, ಭಯದಲ್ಲಿ ಫೋನ್ ನ ಕೆಳಗಡೆ ಬೀಳಿಸ್ಬಿಟ್ಯಾ. ತಂಗಿ ನೋಡಿ ಹೆದರ್ಕೊಳ್ಳೋ ಮೊದಲನೇ ಅಣ್ಣ ನೀನೇ ಕಣೋ. ಬಾನು ಏನು ಇಲ್ಲಿ ಬಾರೆ. ನನ್ನ ಫ್ರೆಂಡು ಅವತ್ತು ಇವನ್ ಬಗ್ಗೆ ಹೇಳಿದ್ನಲ್ಲ, ಲೈನಲ್ಲಿ ಇದ್ದಾನೆ, ಸ್ವಲ್ಪ ಕೋಪ ಮಾಡ್ಕೊಳ್ದೆ ಮಾತಾಡು ಪ್ಲೀಸ್ ಕಣೋ. ಪ್ಲೀಸ್. ಹಲೋ. ಹೇ ಬಾನು, ನಾನು ಚಂದ್ರು ಮಾತಾಡ್ತಿದ್ದೀನಿ. ಗೊತ್ತು ಸರ್, ನಿಮ್ ಬಗ್ಗೆ ಎಲ್ಲ ಗೊತ್ತು. ನೀವ್ ಅಣ್ಣನ ಜೊತೆ ಈ ಫ್ಲೆಕ್ಸ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಲ್ಲಿ ಕೆಲಸ ಮಾಡ್ತೀರಾ. ಅವ್ನ್ ಕ್ಲೋಸ್ ಫ್ರೆಂಡು. ನಮ್ಮ ಅಣ್ಣ ಏನೋ ಮುಟ್ಟಾಳಂತರ ನನ್ಗಾಗಿರೋ ಕಷ್ಟನೆಲ್ಲ ನಿಮ್ ಹತ್ರ ಒದ್ರಿದಾನೆ ಅಂದ್ರೆ ನೀವ್ ಯಾಕೆ ಸರ್ ನನ್ನ ಮದ್ವೆ ಆಗಕ್ ಪ್ರಪೋಸ್ ಮಾಡಿದ್ರಿ? ನಿಮಗ್ ಏನ್ ಗೊತ್ತು ಸರ್ ನನ್ ಬಗ್ಗೆ? ನಾನ್ ಅವತ್ ಬೇಡ ಅಂದೆ ತಾನೆ, ಅದನ್ನ ಅಣ್ಣ ಬಂದ್ ನಿಮ್ ಹತ್ರ ಹೇಳಿದಂತಾನೆ. ಆದ್ರೂ ಯಾಕೆ ಸುಮ್ನೆ ತೊಂದ್ರೆ ಕೊಡ್ತಿದ್ದೀರಾ? ಈಗ ಇನ್ನೂ ಫ್ಲಾಟ್ ಅಲ್ಲಿ ಸೆಟಲ್ಲೇ ಆಗಿಲ್ಲ, ಅಷ್ಟ್ರಲ್ಲೇ ಫೋನ್ ಮಾಡಿದೀರಾ. ಬಿಟ್ರೆ ತಾಳಿ ತಗೊಂಡ್ ಬಾಗ್ಲಲ್ಲೇ ಬಂದ್ ನಿಲ್ಲೋ ಹಾಗಿದೆ. ದೊಡ್ಡದಾಗ್ ತ್ಯಾಗ ಮಾಡೋ ಆಸೆನಾ ನಿಮ್ಗೆ? ಒಬ್ಳು ಡಿವೋರ್ಸಿಗೆ ಬಾಳ್ ಕೊಟ್ಟೆ ಅಂತ ಕಾಲರ್ ಎತ್ತಿ ತೋರ್ಸೋ ಆಸೆ ನಿಮ್ಗೆ, ಅದೇ ತಾನೇ ನಿಮ್ ಐಡಿಯಾ? ನಂಗ್ ಗಂಡಸ್ರ ಮೇಲೆ ನಂಬಿಕೆನೆ ಹೊಟ್ಟೋಯ್ತು ಸರ್. ನನ್ ಪ್ರಕಾರ ಮದ್ವೆ ಅನ್ನೋದು ಒಂದ್ ಪಾತ್ರೆ ತುಂಬಾ ವಿಷ ಕುಡ್ದ ಹಾಗೆ. ಆ ವಿಷ ಕೊಡೋದಕ್ಕೆ ನೀವ್ಯಾಕೆ ಆತ್ರದಲ್ಲಿದ್ದೀರಾ? ನನ್ ಕೈ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ. ಡಿವೋರ್ಸ್ ಆಗಿ ಎಷ್ಟೊಂದ್ ದಿನ ಆಯ್ತು, ಆದ್ರೆ ಕೈ ನಡ್ಕ ನಿಂತಿಲ್ಲ. ನಿಮ್ಗಿನ್ನೂ ಮದ್ವೆ ಆಗಿಲ್ಲ ಅಲ್ವಾ? ನಿಮ್ಗ್ಯಾಕೆ ನನ್ ಥರದೊಂದ್ ಸೋ ಕಾಲ್ಡ್ ಸೆಕೆಂಡ್ ಹ್ಯಾಂಡ್? ನಿಮ್ ಮನೇಲಿ ಮಿನರಲ್ ವಾಟರ್ ಇದೆಯಾ? ಐ ಮೀನ್ ಬಬಲ್ ಟಾಪ್. ಸ್ವಲ್ಪ ನೀರ್ ಕುಡ್ಬಿಟ್ಟು ಆಮೇಲೆ ಮಾತಾಡಿ, ಇಲ್ದಿದ್ರೆ ಕೈ ನಡ್ಗೋ ಹಾಗೆ ಮಾತು ನಡ್ಗುತ್ತೆ. ನಾಳೆ ಕಾಲ್ ಮಾಡ್ತೀನಿ. ರಾಂಗ್ ಡೋರಿಗೆ ಬಂದು ಬೆಲ್ ಮಾಡಿದೆ ಅನ್ಸುತ್ತೆ, ಸಾರಿ. ಕರೆಕ್ಟ್ ಆಗಿರೋ ಮನೆಗೆ ಬಂದಿದೆ ಕಣೋ, ಸುಮ್ನೆ ನಾಟಕ ಮಾಡ್ಬೇಡ, ಒಳಗಡೆ ಬಾ. ಇಲ್ಲ, ಲೇಡಿ ಬಾಗ್ಲು ತೆಗೆದ್ರಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಇವ್ ನನ್ನ ಫ್ರೆಂಡ್ ಅಮ್ಮ, ಇವಾಗ ತಾನೇ ನಿನ್ ಜೊತೆ ಫೋನಲ್ಲಿ ನಾನಲ್ಲ, ನಾನು ಇಲ್ಲೇ ಇದ್ದೀನಲ್ಲ. ಏನೇನೋ ಹೇಳ್ಬಿಡ್ತಾನೆ, ನಾನೇ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ರವಿ. ನಿಮ್ಗೂ ಒಂದು ಹೆಸರು ಇರ್ಬೇಕಲ್ಲ? ಭಾನುಮತಿ. ಭಾನು. ಓ, ನಮಸ್ಕಾರ. ನಮಸ್ಕಾರ. ಇವ್ ನಿದ್ದಿದ್ದಿಲ್ಲೇನಮ್ಮ, ನೀನ್ ಬರೋದ್ ಗೊತ್ತಾದ್ಮೇಲೆ ಈ ಫ್ಲಾಟ್ ನ ಖಾಲಿ ಮಾಡಿ 2 ಫ್ಲೋರ್ ಮೇಲೆ ಹೋಗಿದ್ದಾನೆ. 2 ವರ್ಷದಿಂದ ನಾನು ಮಾಡೋ ಊಟನು ನನ್ನೂ ತಡ್ಕೊಂಡು ಮನೇನ ಶೇರ್ ಮಾಡ್ತಿದ್ದ ಅಮಾಯಕ ಹುಡುಗ ಇವಳೇ ನನ್ನ ತಂಗಿ ಬಾನು. ಗೊತ್ತು ಕಣೋ, ನೀನು ಶಿವರಾಜ್ ಕುಮಾರ್ ಆದ್ರೆ ಇವ್ರು ರಾಧಿಕಾ, ನೀನ್ ರಾಮಾಚಾರಿ ಲೋಕೇಶ್ ಆದ್ರೆ ಇವ್ರು ಮಾಲಾಶ್ರೀ. ಕರೆಕ್ಟ್ ಅಲ್ವಾ? ಬೆಳಿಗ್ಗೆ ನಂಗೆ ಫೋನ್ ಮಾಡಿದ್ರಲ್ಲ ನಿನ್ ಫ್ರೆಂಡ್ ಒಬ್ರು, ಅವ್ರ ಹೆಸರೇನು? ಚಂದ್ರನ್. ಅವ್ರ ವಾಯ್ಸು ಮೈಕನ್ನೇ ನುಂಗಿರೋ ಹಾಗೆ. ನಮ್ ಫ್ಲಾಟ್ ಬಂದ್ರಲ್ಲ, ಸಾಫ್ಟ್ ಆಗಿ ಮಾತಾಡಿದ್ರಲ್ಲ, ಅವ್ರ ಹೆಸರು? ರವಿ. ಬೆಳಿಗ್ಗೆ ಕಾಲ್ ಮಾಡಿದ್ದು ಚಂದ್ರ, ನೇರವಾಗಿ ಬಂದಿದ್ದು ರವಿ. ಈಗ ಕ್ಲಿಯರ್ ಆಗಿದ್ಯಲ್ಲ? ಆ ಥರದ್ ಒಬ್ಬ ವ್ಯಕ್ತಿ, ಈ ಥರದೊಬ್ಬ ವ್ಯಕ್ತಿ, ಇಬ್ರು ನಿನ್ ಫ್ರೆಂಡ್ಸ್. ನಂಬಕ್ಕೆ ಆಗ್ತಿಲ್ಲ ಸರ್. ದೂರವಾದೆ ನೀನು. ಪಾರ್ಟ್ 2 ಇಲ್ಲಿದೆ, ಪಾರ್ಟ್ 1 ಎಲ್ಲಿದೆ? ಇದೆಲ್ಲ ಒಂದ್ ಪ್ರಶ್ನೆ ಅಂತ ಕೇಳ್ತಿದ್ದೀರಾ? ರ್ಯಾಕಲ್ಲಿ ಬುಕ್ ಇಲ್ಲ ಅಂದ್ರೆ ಯಾರಾದ್ರೂ ತಗೊಂಡೋಗಿರ್ತಾರೆ. ಹೊರಗಡೆ ಹೋಗಿದ್ದು ಮತ್ತೆ ಬಂತು ಸರ್. ಹಾಯ್. ಹಲೋ. ಪಾರ್ಟ್ 1 ತಾನೇ ಬೇಕು? ಹಿಯರ್. ನೀವೇ ಬದಲಾಯಿಸ್ಕೊಟ್ರೆ ಎಂಟ್ರಿ ಹಾಕೋದ್ ಬೇಡವಾ? ನಾನೇನಕ್ಕೆ ಇಲ್ಲಿ ಕೂತ್ಕೊಂಡಿರೋದು ಲೈಬ್ರರಿಯನ್ನು ದಪ್ಪದಾಗಿ? ಆಕ್ಚುಲಿ ಸರ್ ಹೇಳೋ ಹಾಗೆ ಗುಂಡಿಗೇನೂ ಇಲ್ಲ, ಸ್ವಲ್ಪ ಅಗಲವಾಗಿದ್ದಾರೆ ಅಷ್ಟೇ. ಹಲೋ, ನಾನ್ ನನ್ನ ಗೆಲ್ಲಿ ಮಾಡ್ಕೋಬಹುದು, ನೀವು ಮಾಡಂಗಿಲ್ಲ. ಸಾರಿ ಸರ್. ಹಲೋ, ಬುಕ್ ತಗೊಂಡೋಗಿ. ಥ್ಯಾಂಕ್ ಯು. ಈ ಗಂಟ್ಲು ಹಿಡ್ಕೊಂಡು ಇವ್ರ ಹತ್ರ ಜೀವನ ಮಾಡೋದಕ್ಕಿನ್ನ ಹಾಡು ಹೇಳಕ್ ಹೋಗ್ಬೋದಾಗಿತ್ತು. ಎಕ್ಸ್ಕ್ಯೂಸ್ ಮೀ, ಒಂದು ಕಾಮನ್ ಪ್ರಶ್ನೆ ಕೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ಅಲ್ಲ? ಲೈಬ್ರರಿಗೆ ಬಂದ್ರಾ? ನೀವು ತುಂಬಾ ಬುಕ್ಸ್ ಓದ್ತೀರಾ? ಹೌದು. ಕುವೆಂಪು, ಶಿವರಾಮ್ ಕಾರಂತ್, ಸುಂದರ್ ರಾಮಸ್ವಾಮಿ, ಚಂದ್ರಶೇಖರ್ ಕಂಬಾರ, ವಿಕ್ರು ಗೋಕಾಕ್, ಆದಿಕವಿ ಪಂಪ, ಶಿವರುದ್ರಪ್ಪ, ಅನಂತಮೂರ್ತಿ. ದಿನ ಏನಾದ್ರೂ ಓದಿದ್ರೆ ನಿದ್ದೆ ಬರೋದು. ಏನೂ ಸಿಗ್ಲಿಲ್ಲ ಅಂದ್ರೆ 2 ಪ್ಯಾಂಟು, 2 ಶರ್ಟು, 2 ಬನಿಯನ್ನು, ಲಾಂಡ್ರಿ ಬಿಲ್ ಆದ್ರೂ ಓದ್ತೀನಿ. ಓದೋದು ಅಂದ್ರೆ ಅಷ್ಟೊಂದಿಷ್ಟ. ಆದ್ರೆ ನನಗೆ ಬುಕ್ಸ್ ಅಂದ್ರೆ ಪ್ರಾಣ. ಆದ್ರೆ ಚಳಿಲ್ ನಡುಕ್ತಾ ಇರೋ ಮಕ್ಕಳಿಗೆ 1 ನಿಮಿಷ ಏನಾದ್ರೂ ಬಿಸಿ ಸಿಗುತ್ತೆ ಅಂದ್ರೆ ಇಲ್ಲಿರುವಂತ ಅಷ್ಟು ಬುಕ್ಕನ್ನ ಸುಡೋದಕ್ಕೆ ನಾನು ತಯಾರಾಗಿದ್ದೀನಿ. ಹೇಳು ರವಿ. ಹಲೋ, ನಾನೀಗ ಚಂದ್ರನ್ ಮೋಡಲ್ ಇದ್ದೀನಿ. ರವಿನೂ ನಾನೇ, ಚಂದ್ರನು ನಾನೇ ಅನ್ನೋ ರಹಸ್ಯನ ಬಿಚ್ಚಿಟ್ರೆ ನನ್ ಮಗನೇ ಸಾಯಿಸ್ಬಿಡ್ತೀನಿ. ಲೈ, ಭಾನು ತುಂಬಾ ಲೈಫಲ್ಲಿ ನಕ್ಕೆ ಇಲ್ಲ ಕಣೋ. ಅವಳಿಗೇನಾದ್ರೂ ಒಳ್ಳೇದಾಗ್ಬೇಕು ತಾನೆ. ಲೈ, ಓವರ್ ಸೆಂಟಿಮೆಂಟ್ ಆಗಿದೆ, ಸುಮ್ನಿರು. ನಿನ್ ತಂಗಿ ನಗೋ ಹಾಗೆ ಮಾಡ್ಬೇಕು ಅಷ್ಟೇ ತಾನೇ? ಹೊಟ್ಟೆ ಹುಣ್ಣಾಗೋ ಅಷ್ಟು ನಗಿಸ್ತೀನಿ. ಈಗ ನಿನ್ ಪ್ರೀತಿ ತಂಗಿಗೆ ಫೋನ್ ಕೊಡ್ತೀಯಾ ಚಂದ್ರನ್ ಕರೀತಿದ್ದಾನೆ ಅಂತ? ನಾನ್ ಕಾಲ್ ಮಾಡಲ್ಲ, ಬೇಕಾದ್ರೆ ನೀನೇ ಮಾಡ್ಕೋ. ಹಲೋ, ಯಾರದು? ಹಲೋ,
ಹಲೋ, ನಾನ್ ಚಂದ್ರನ್ ಮಾತಾಡ್ತಾ ಇದ್ದೀನಿ. ನನ್ನ ಮದುವೆ ಪ್ರಪೋಸಲ್ ಬಗ್ಗೆ ಏನ್ ಡಿಸೈಡ್ ಮಾಡಿದ್ರಿ? ನನ್ನನ್ ಕೇಳೋದಾದ್ರೆ ನಿಮಗ್ ಮದ್ವೆ ಆಗಿತ್ತು, ಡಿವೋರ್ಸ್ ಆಗಿತ್ತು, ಅದ್ಯಾವ್ದು ಬೇಕಿಲ್ಲ ನನ್ಗೆ. ನಾನ್ ನಿಮ್ಮನ್ನ ಹೊಸದಾಗಿ ನೋಡ್ತೀನಿ. ನೀವ್ ನನ್ಗೆ ಜಸ್ಟ್ ಬಾನು ಅಷ್ಟೇ. ನಿಮ್ ಫೋಟೋನ ನಿಮ್ ಬ್ರದರ್ ತೋರಿಸ್ದಾಗ್ಲೇ ನೀವ್ ನನ್ಗೆ ಇಷ್ಟ ಆದ್ರಿ. ನಿಮ್ ವಿಷಯ ಪೂರ್ತಿ ಕೇಳಿದ್ಮೇಲೆ ನಿಮ್ಮನ್ ಮದ್ವೆ ಆಗ್ಬೇಕು ಅನ್ನಿಸ್ತು. ಡೀಸೆಂಟ್ ಆಗಿ ಪ್ರಪೋಸ್ ಮಾಡ್ದೆ. ಅದನ್ನ ಒಪ್ಕೊಳ್ಳೋದು ನಿಮ್ ದೊಡ್ಡ ಗುಣ, ಅದನ್ನ ಗೌರವಿಸ್ತೀನಿ. ನಿಮಗ್ ನಾನ್ ಬೇಡ ಅಂದ್ರೆ ನನಗೂ ನೀವು ಬೇಡ. ನಾನ್ ಕರುಣೆಯಿಂದ ನಿಮಗ್ ಪ್ರಪೋಸ್ ಮಾಡ್ದೆ ಅಂತ ಅನ್ಕೊಂಡ್ರೆ ಅದ್ ನಿಮ್ ಕಲ್ಪನೆ. ನಿಮಗ್ ಏಡ್ಸ್ ಇದೆ ಅಥವಾ ಬ್ಲಡ್ ಕ್ಯಾನ್ಸರ್ ಇದೆ, ಆಗ ನಿಮಗ್ ಪ್ರಪೋಸ್ ಮಾಡ್ತಿದ್ದೆ ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ನಿಮ್ ಕಾಂಪ್ಲೆಕ್ಸ್ ನಲ್ಲಿ ನನಗ್ ನೋ ಅನ್ಬೇಡಿ. ಐ ಡೋಂಟ್ ಮೀನ್ ಟು ಅಫೆಂಡ್ ಯು, ಬಟ್ ನನಗಿದು ಮೊದಲನೇ ಮದ್ವೆ. ನೀವು ಸೋ ಕಾಲ್ಡ್ ಸೆಕೆಂಡ್ ಹ್ಯಾಂಡ್. ಹಾಗಾಗಿ ಒಬ್ಬ ಹೆಂಡತಿ ಸತ್ತವನು, ಡಿವೋರ್ಸ್ ಆದವನು, ಹ್ಯಾಂಡಿಕ್ಯಾಪ್ ನಿಮ್ಮನ್ನ ಮದುವೆ ಆಗ್ಬೋದು ಅಂತ ದಯವಿಟ್ಟು ಹೇಳ್ಬಿಡ್ಬೇಡಿ. ನಿಮ್ ಮಾತು 2 ಜಡೆ ಹಾಕೊಂಡು, ಬಫ್ ಕೈ ಬ್ಲೌಸ್ ಹಾಕೊಂಡು ಈ ಹಳೆ ಕಾಲದ ಸಿನಿಮಾದಲ್ಲಿ ಮಾತಾಡೋ ಹೆಣ್ಮಕ್ಳ ತರ ಇದೆ. ದಯವಿಟ್ಟು ನೀವು ಇಷ್ಟೊಂದು ಫೂಲಿಶ್ ಆಗಿರ್ಬೇಡಿ. ನಾನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾ ಇದೀನಿ ಅಂತ ಅನ್ಕೋತೀನಿ, ಇಲ್ಲಾಂದ್ರೆ ಯಾವಾಗ್ಲೂ ಕಟ್ ಮಾಡ್ಬಿಡ್ತಾ ಇದ್ರಿ. ನಿಮ್ ಹತ್ರ ನಿಜವಾಗ್ಲೂ ಮಾತಾಡ್ಬೇಕು. ಹಲೋ, ಇನ್ಯಾವತ್ತೂ ನಂಗೆ ಫೋನ್ ಮಾಡ್ಬೇಡಿ. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಹಲೋ, ನಾನೇ ರವಿ. ನಮ್ ಫ್ಲಾಟ್ ಎದುರುಗಡೆ ಬಿಲ್ಡಿಂಗ್ಗೆ ನನ್ ಜೊತೆ ಬರಕ್ಕಾಗತ್ತಾ? ಅಲ್ಲೇನಿದೆ? ಅಲ್ಲಿ ಟೇಬಲ್ ಇದೆ, ಚೇರ್ ಇದೆ, ಕಪ್ ಇದೆ, ಸಾಸರ್ಸ್ ಇದೆ. ಕಾಫಿ ಶಾಪ್ ರೀ. ಸಾರಿ, ನಂಗೆ ಬರಕ್ಕಾಗಲ್ಲ. ಒಂದ್ ನಿಮಿಷ. ನನಗೆ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ನಿಮ್ಗೆ ಟ್ರೀಟ್ ಕೊಡ್ಸೋಣ ಅನ್ಕೊಂಡೆ. ನನ್ ಜೊತೆ ನೀವು 1 ಕಪ್ ಕಾಫಿ ಕುಡಿಯಲ್ವಾ? ನಿರಾಕರಿಸ್ತಿರೋ ಹಾಗೆ ಮುದ್ದಾ ಕೇಳ್ತೀರಾ? ಪೂರ್ತಿ ಚೇರ್ ನಿಮ್ಗೆ ರೀ, ಆರಾಮಾಗಿ ಕುತ್ಕೊಳ್ಳಿ. ಕ್ಯಾಪುಚಿನೋ ಓಕೆನಾ? ಇಲ್ಲ, ನನ್ಗೆ ಯಾವ್ದಾದ್ರು ಮಿಲ್ಕ್ ಶೇಕ್ ವಿತ್ ಸ್ಟ್ರಾ. ಬೇರೆ ಯಾಕೆ ಸ್ಟ್ರಾ ಬೇಕು ಅಂತ ಗೊತ್ತಾ ನನಗೆ. ಕೈ ನಡ್ಗತ್ತಲ್ಲ. ನಿಮ್ಮ ಅಣ್ಣ ಹೇಳ್ದ, ನಾನು ಹೇಳೋ ಹಾಗೆ ಮಾಡಿ ನೋಡಿ. 2 ಕೈಗಳನ್ನ ಟೇಬಲ್ ಮೇಲಿಡಿ. ಕಮ್ ಆನ್. ನಿಮ್ಗೆ 2ನೇ ಕೈ ಇದೆ ಅಲ್ವಾ? ಎಲ್ಬೋನ ಸ್ಟ್ರಾಂಗ್ ಆಗಿ ಟೇಬಲ್ಗೆ ಒತ್ತಿ. ಗುಡ್. ಈಗ 1 ಕೈನಲ್ಲಿ ಕಾಫಿ ಕಪ್ ಅನ್ನ ತಗೊಳ್ಳಿ. ಈ ಕೈನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಆ ಕೈ ನಡ್ಗೋದು ಕಮ್ಮಿ ಆಗುತ್ತೆ. ಈಗ ಈ ಕೈನ ನಿಧಾನಕ್ಕೆ ಎತ್ಕೊಂಡು ಕಾಫಿ ಕುಡೀರಿ. ಗುಡ್, ವೆರಿ ಗುಡ್. ನಡ್ಗೋದು ಕಮ್ಮಿ ಆಯ್ತು, ನೋಡಿದ್ರಾ? ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ನೋಡಿ, ನೀರು ಕುಡಿಯುವಾಗ್ಲೂ ಕೂಡ. ಇನ್ಮೇಲೆ ನಾವಿಬ್ರು ಫ್ರೆಂಡ್ಸ್. ಇದು ನಿಮ್ದೆ, ತಗೊಳ್ಳಿ. ಒಂದ್ ತಗೊಂಡ್ರೆ ಇನ್ನೊಂದು ಕೊಡ್ಬೇಕ್ರಿ. ನಿಮ್ ಬ್ಯಾಗಲ್ಲಿ ಯಾವ್ದಾದ್ರು ಕಿತ್ತೋಗಿರೋ ಪೆನ್ ಆದ್ರೂ ಇರ್ಬೇಕಲ್ಲ, ಅದನ್ನ ನನಗೆ ಕೊಡಿ. ಈ ರೀತಿ ಸಣ್ಣ ಸಣ್ಣ ಉಡುಗೊರೆಗಳೇ ಫ್ರೆಂಡ್ಶಿಪ್ ಅನ್ನ ಗಟ್ಟಿ ಮಾಡತ್ತೆ ಅಂತ ಕೇಳಿದ್ದೀನಿ. ನಿಮಗ್ ಮಾತ್ರ ಪೆನ್ನು, ಗಂಡಸ್ರಿಗಾದ್ರೆ ಶರ್ಟೇ ಕೊಟ್ಟಿದ್ದೀನಿ. ನನ್ನ ರೂಮ್ಮೇಟ್ ನಿಮ್ಮ ಅಣ್ಣನೇ ಬೇಕಾದ್ರೆ ಕೇಳಿ. ಎಕ್ಸ್ಚೇಂಜಲ್ಲಿ ಯಾವಾಗಲೂ ನಾನೇ ಸೋಲೋದು, ಯಾಕಂದ್ರೆ ನಂದೆಲ್ಲ ಕಾಸ್ಟ್ಲಿ ಬ್ರಾಂಡೆಡ್ ಶರ್ಟ್ಸ್. ಹುಡುಗಿ ಜೊತೆ ಶರ್ಟ್ ಎಕ್ಸ್ಚೇಂಜ್ ಮಾಡಕ್ ನಾನ್ ರೆಡಿ, ಆದ್ರೆ ನೀವೀಗ ನಕ್ರ? ಇಲ್ಲ. ಹುಡುಗಿ ಏನ್ ಮಾಡ್ತಾರೆ? ಯಾವ ಹುಡುಗಿ? ನೀವು ಮದ್ವೆ ಮಾಡ್ಕೊಳ್ಳೋ ಹುಡುಗಿ, ಅದಕ್ಕೆ ತಾನೇ ಟ್ರೀಟ್ ಕರೆದಿದ್ದು. ಓ, ಅದು ಸುಳ್ಳು ರೀ. ನಿಮ್ಮನ್ನ ಕಾಫಿ ಕರ್ಕೊಂಡ್ ಬರೋದಕ್ಕೆ ಹೇಳಿದ ಸುಳ್ಳು, ಆದ್ರೆ ಪೂರ್ತಿ ಸುಳ್ಳಲ್ಲ, ಅರ್ಧ. ಅದೇನು ಅರ್ಧ ಸುಳ್ಳು? ಹೆಣ್ಣೋಡಾಯ್ತು, ಆದ್ರೆ ಮದ್ವೆ ಫಿಕ್ಸ್ ಆಗಿಲ್ಲ. ಮಾತುಕತೆ ನಡೀತಾ ಇದೆ. ನಿಮ್ ಮುಖ ನೋಡಿ ಸುಳ್ಳು ಹೇಳಿದ್ ಗೊತ್ತಾಗ್ಲೇ ಇಲ್ಲ. ಅರ್ಧ ಸುಳ್ಳು ಕೂಡ. ರಿಂಗ್ ಆಗ್ತಿದೆ. ನನಗೆ ಕಿವಿ ಇಲ್ವಾ? ಹಲೋ, ನಾನ್ ಚಂದ್ರನ್ ಮಾತಾಡ್ತಾ ಇದ್ದೀನಿ. ನನ್ನನ್ನು ಒಂದ್ಸಲ ಮೀಟ್ ಮಾಡಿದ್ರೆ ಸಾಕು, ನನ್ ಮೇಲಿರೋ ಕೋಪ ಎಲ್ಲ ಹೋಗ್ಬಿಡುತ್ತೆ. ನಾನ್ ಸ್ವಲ್ಪ ಚೆನ್ನಾಗಿದ್ದೀನಿ. ಇವತ್ತು ಮುಹೂರ್ತ ಚೆನ್ನಾಗಿದೆ, ಇವತ್ತೇ ಮೀಟ್ ಆಗೋಣವಾ? ಈವ್ನಿಂಗ್ 4 o'clock ನಿಮ್ ಮನೆ ಪಕ್ಕದಲ್ಲಿರೋ ಬರಿಷ್ಠದಲ್ಲಿ ಕಾಫಿ ಕುಡಿಯೋಣ. ನಿಮ್ ಹತ್ರ ಮಾತಾಡೋದೇ ಇಷ್ಟ ಇಲ್ಲ, ಕಾಫಿ ಬೇರೆ ಕುಡಿಬೇಕಾ? ಚಾನ್ಸೇ ಇಲ್ಲ. ಪ್ಲೀಸ್ ಬನ್ನಿ. ಅ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಎ ಕಪ್ ಆಫ್ ಕಾಫಿ, ಯು ನೋ. ಕಾಫಿ ಕುಡಿಯೋ ಮಧ್ಯದಲ್ಲಿ ಏನೆಲ್ಲ ಆಗ್ಬೋದು ಗೊತ್ತಾ? ಖಂಡಿತ ಮದ್ವೆ ಅಂತೂ ಆಗಲ್ಲ. ಬೈ ದ ವೇ, ನನಗ್ ನೀವ್ ಮಾತ್ರ ಅಲ್ಲ, ಕಾಫಿನೂ ಇಷ್ಟ ಇಲ್ಲ. ನನಗೆಲ್ಲ ಗೊತ್ತು ರೀ. ನನ್ ಜೊತೆ ಕಾಫಿ ಕುಡಿಯಲ್ಲ ಅಂತೀರಾ? ನೆನ್ನೆ ಆ ದಡಿಯ ರವಿ ಜೊತೆ ಮಾತ್ರ ಕಾಫಿ ಕುಡಿದ್ರಿ. ನಾನೆಲ್ಲ ನೋಡ್ತಾನೆ ಕೂತಿದ್ದೆ ರೆಸ್ಟೋರೆಂಟ್ ಅಲ್ಲಿ, ಯಾರು ಗಮನಿಸ್ಲಿಲ್ಲ ಅಷ್ಟೇ. ಮತ್ತೆ ನಾವಿಬ್ರು ನಿಮ್ ಅಣ್ಣನ್ಗೆ ಫ್ರೆಂಡ್ಸೇ ಗೊತ್ತಾ? ರವಿಗೊಂದ್ ನ್ಯಾಯ, ನನಗೊಂದ್ ನ್ಯಾಯನಾ?
ಇದು ತುಂಬಾ ಅನ್ಯಾಯ ರೀ. ಏನು ಚಿಕ್ಕ ಚಿಕ್ಕ ಉಡುಗೊರೆಗಳು ಫ್ರೆಂಡ್ಶಿಪ್ ಅನ್ನ ಗಟ್ಟಿ ಮಾಡುತ್ತಾ? ರವಿ ಅವನ್ ಮುಖ ನೋಡಿದ್ದೀರಾ? ಒಳ್ಳೆ ವಿಲನ್ ತರ ಇದ್ದಾನೆ, ತುಂಬಾ ಕೆಟ್ಟವನು. ಅವನ್ ಕೊಟ್ಟಿರೋ 10 ರೂಪಾಯಿ ಕಿತ್ತೋಗಿರೋ ಪೆನ್ ತಗೊಂಡಿದ್ದೀರಾ? ನಾನ್ ಡೈಮಂಡ್ ರಿಂಗನ್ನೇ ಬದಲಾಯಿಸ್ಕೊಳಕ್ ರೆಡಿ ಇದೀನಿ. ಸರಿ ಸರಿ, ನಾನ್ ನಿಜಾನೇ ಹೇಳ್ತೀನಿ. ನನಗ್ ಕಾಫಿ ಕುಡಿಯಕ್ ಇಷ್ಟ, ಆದ್ರೆ ನಿಮ್ ಜೊತೆ ಕುಡಿಯಕ್ ಇಷ್ಟ ಇಲ್ಲ. ಟೈಫಾಯ್ಡ್, ಕಾಲರಾ, ಚಿಕನ್ ಪಾಕ್ಸ್, ಮಲೇರಿಯಾ. ದೇವ್ರೆ, ನನ್ ಜೊತೆ ಕಾಫಿ ಕುಡಿಯಕ್ ಬರ್ದಿರೋ ಹುಡುಗಿಗೆ ಇದ್ರಲ್ಲಿ ಯಾವ್ದು ಬಂದ್ರು ಓಕೆ. ಅದನ್ನ ಸ್ಪೀಕರ್ ಫೋನ್ ನಲ್ಲೇ ಹೇಳು. ಅಲ್ಲಿ ಡೋರ್ ಕಾಣಿಸ್ತಿದ್ಯಲ್ಲ, ಅದನ್ನ ತೆಗೆದ್ಬಿಟ್ಟು ಒಳಗಡೆ ಹೋದ್ರೆ ಒಂದು 30 ವಯಸ್ಸಿನ ಹೆಂಗ್ಸ್ ಕೂತಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ಒಂದು 10 ಜನ ಹುಡುಗಿರು ಸೂಜಿಯಿಂದ ಬಟ್ಟೆ ಹೊಲಿತಾ ಇರ್ತಾರೆ. ಅದು ಬೇರೆ ಏನೂ ಇಲ್ಲಮ್ಮ, ಒಳಗಡೆ ಎಂಬ್ರಾಯ್ಡ್ರಿ ಕ್ಲಾಸ್ ನಡೀತಿದೆ, ಅದನ್ನೇ ಸ್ವಲ್ಪ ಬಿಲ್ಡಪ್ ಕೊಟ್ಟು ಹೇಳ್ತಾ ಇದ್ದಾನೆ. ನಿಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಗೊತ್ತಾ? ನಿಮ್ಗೆ ಕೈ ನಡುಗುತ್ತೆ ಅಂತ ಹೇಳಿದ್ರಲ್ಲ, ಎಂಬ್ರಾಯ್ಡ್ರಿ ಹಾಕೋದನ್ನ ಕಲ್ತ್ಕೊಳ್ಳಿ, ಕೈ ನಡ್ಕೋದ್ ನಿಲ್ಲುತ್ತೆ. ನಮ್ಮ ಅಜ್ಜಿಗೂ ಕೂಡ ಹೀಗೇನೆ ಕೈ ಬಿಡದೆ ನಡುತ್ತಾನೆ ಇತ್ತು ಪಾರ್ಕಿನ್ಸನ್ ನಿಂದಾಗಿ. ಎಂಬ್ರಾಯ್ಡ್ರಿನ ಅಭ್ಯಾಸ ಮಾಡ್ಕೊಂಡ್ರು, ಈಗ ಅವ್ರ ಕೈ ಜಾಕಿ ಚಾನ್ ತರ ಇದೆ. ಮಿಂಚಿನ ಹೊಡೆತ ಪಾರ್ಟ್ 1 ಪಾರ್ಟ್ 2 ನನಗೆ ಹೊಡಿತಾರೋ. ಸರಿ, ಜೋಕ್ಸ್ ಅಪಾರ್ಟ್. ಈಗ ಸೀರಿಯಸ್ ಆಗಿ ಹೇಳ್ತೀನಿ, ನನಗೋಸ್ಕರ ಈ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಸೇರ್ಕೊಳ್ಳಿ. ನಿಮ್ ಕೈ ನಡ್ಗೋದು ನಿಲ್ಲುತ್ತೆ. ಸೇರ್ಕೋಬೇಕು ಅಂದ್ರೆ ಒಳಗಡೆ ಹೋಗ್ಬೇಕು. ಜ್ಞಾನ ಸುಂದರಿ, ಅದೇ ನಮ್ಮ ಅಜ್ಜಿ ಹೆಸರು. 1957 ಇಂದ 88 ವರೆಗೂ ಇದೇ ಕ್ಲಾಸಲ್ಲಿ ಕಲ್ತಿದ್ದು. 31 ವರ್ಷ ಒಂದೇ ಕ್ಲಾಸಲ್ಲಿ ಓದಿರೋ ಬ್ರಿಲಿಯಂಟ್ ಸ್ಟೂಡೆಂಟ್, ಅದು ಅಜ್ಜಿ ಜೊತೆ. ಹೊಡಿಬೇಕಾ? ಯಾವ್ದಾದ್ರು ಕೋಲ್ತರ್ಲಾ? ನೀವ್ ಮಾತ್ ನಿಲ್ಸಿದ್ರೆ ತಾನೇ ನಾನ್ ಕ್ಲಾಸ್ಗೆ ಹೋಗೋದು. ಇದೇನಿದು ರೌಂಡ್ ರೌಂಡ್ ಆಗಿ? ನೀವ್ ಸೇರ್ಸಿದ್ದು ನಾನ್ ಕಲ್ತಿದ್ದು. ಎಂಬ್ರಾಯ್ಡ್ರಿ. ಇದು ನಾನ್ ನಿಮ್ಗೊಂದ್ ಶರ್ಟ್ ಕೊಡ್ಬಾರ್ದಾ? ಥ್ಯಾಂಕ್ಸ್. ಆರ್ ರವಿ, ಕರೆಕ್ಟ್? ಯಾರ್ ನಿಮ್ ಹೆಸರಿಗೆ ಮಾತ್ರ ಅಲ್ಲ, ಐ ಥಿಂಕ್ ಯು ಆರ್ ಅ ನೈಸ್ ಪರ್ಸನ್. ಯು ಆರ್ ಅ ವಂಡರ್ಫುಲ್ ಪರ್ಸನ್. ಈಗೆಲ್ಲ ಕೈ ನಡಕ್ದಲೇನೆ ನೀರ್ ಕುಡಿತೀನಿ. ನಾನು 4 ತಿಂಗಳು ಅಮ್ಮ ಆಗಿದ್ದೆ, ಹೆತ್ತಿಲ್ಲ, ದತ್ತು ತಗೊಂಡೆ, ಅವರಿಂದ ವಾಪಸ್ ಕೊಟ್ಬಿಟ್ಟೆ. ಸೆಂಟ್ ಮೈಕಲ್ಸ್ ಆರ್ಫನೇಜ್ ಅಲ್ಲಿದ್ದಿದ್ದ ಹೆಡ್ ತುಂಬಾ ಕೋಪಿಸ್ಕೊಂಡ್ರು. ಆವಾಗ್ಲಿಂದ ಮನ್ಸಿಗೆ ತೊಂದರೆ ಆಗ್ತಿತ್ತು. ಆ ಮಗು ಎಲ್ಲಿದ್ಯೋ, ಹೇಗೆಲ್ಲ ಕಷ್ಟಪಡ್ತಿದ್ಯೋ. ಐ ಥಿಂಕ್ ನನ್ನ ಕೈ ನಡ್ಕಕ್ ಕಾರಣ ಈ ಅಪರಾಧಿ ಭಾವನೆ. ಒಂದ್ ಕವರ್ ಸಿಗುತ್ತಾ? ಅಲ್ಲ, ಈ ಶರ್ಟ್ ಹಾಕೊಂಡು ತಗೊಂಡು ಹೋಗೋದಿಕ್ಕೆ. ಬಾನು, ಅಲ್ಲಿ SBI ಫಾರ್ಮ್ ಇಟ್ಟಿದ್ದೀನಿ, ಅದಕ್ಕೆ ಸೈನ್ ಮಾಡ್ಬಿಡು. ಮಾಡ್ತೀನಿ. ರವಿ, ನಮ್ಮ ಆಫೀಸಲ್ಲಿ ಬುಚ್ಚಿ ಬಾಬು ಇದ್ದಾನಲ್ಲ, ಅವ್ರಿಗೆ ಆ ಫಾರ್ಮ್ನ ಹ್ಯಾಂಡ್ ಓವರ್ ಮಾಡ್ಬಿಡು. ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ. ನಾನ್ ಲೇಟಾಗಿ ಬರೋಣ ಅಂತ ಅನ್ಕೊಂಡೆ, ನಿನಗೋಸ್ಕರ 24 ಅವರ್ಸ್ ಆಫೀಸಲ್ಲಿ ಇದ್ದೀನಿ.